ಓಂ ಶ್ರೀ ಗುರುಸಿದ್ಧಲಿಂಗಾಯ ನಮಃ. ಆತ್ಮೀಯ ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೆಲ್ಲ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಸಫಲ ಏಕಾದಶಿಯ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ ಬನ್ನಿ ವೀಕ್ಷಕರೇ. ಇಂದು ಅತ್ಯಂತ ಉತ್ಕೃಷ್ಟವಾದ ಸರ್ವೋತ್ತಮವಾದ ಏಕಾದಶಿ ಸಫಲ ಏಕಾದಶಿ. ನೋಡಿ, ಹೆಸರಿನಲ್ಲೇ ಏನಿದೆ, ಸಫಲ. ನಾವು ಸಕಲ ಮನುಷ್ಯರು ಇಂದ ಹಿಡಿದು ಸಕಲ ಜೀವಿಗಳು ಏನನ್ನು ಬಯಸುತ್ತೆ? ತನ್ನ ಜೀವನದಲ್ಲಿ ಮುಕ್ತಿಯನ್ನು ಪಡಿಬೇಕು, ಸಫಲತೆಯನ್ನು ಪಡಿಬೇಕು. ಯಾವುದೇ ಒಂದು ಕಾರ್ಯದಲ್ಲಿ ನಾವು ಸಫಲರಾಗಬೇಕು ಅಂತಂದು ಪ್ರತಿಯೊಂದು ಕಾರ್ಯದಲ್ಲೂ ನಾವು ಪ್ರಯತ್ನವನ್ನು ಪಡ್ತಾ ಇರ್ತೀವಿ. ಎಷ್ಟೇ ಕಾರ್ಯವನ್ನು ಮಾಡಿದ್ರೂ ಸಹಿತನೂ ಅಸಫಲತೆಯನ್ನು ಪಡಿತಾ ಇರ್ತೀವಿ, ಯಶಸ್ಸನ್ನು ಕಾಣಲಿಕ್ಕೆ ಆಗ್ತಾ ಇರಲ್ಲ. ಹೌದಲ್ವಾ ವೀಕ್ಷಕರು? ಎಷ್ಟೊಂದು ಪರಿಶ್ರಮಗಳನ್ನು ನೀವು ಮಾಡ್ತಾ ಇರ್ತೀರ ನಿಮ್ಮ ಕಾರ್ಯದಲ್ಲಿ, ಆದ್ರೂ ಸಹಿತನೂ ಕೆಲವೊಂದು ರೀತಿಯಿಂದ ಅಸಫಲತೆಯನ್ನು ಹೊಂದು ಬಿಡ್ತೀರಾ, ಹೌದಲ್ವಾ? ಆದ್ದರಿಂದ ಈ ಅಸಫಲತೆಯನ್ನು ಹೋಗಲಾಡಿಸಿ ನಾವು ಎಲ್ಲ ಸಫಲತೆಯನ್ನು ಪಡೀಲಿಕ್ಕೆ ನಾವು ಏನಪ್ಪ ಮಾಡಬೇಕು ಅಂತಂದರೆ, ಇಡೀ 24 ಏಕಾದಶಿಯಲ್ಲಿ ಅತ್ಯಂತ ಉತ್ತಮವಾದ ಸಫಲ ಏಕಾದಶಿಯ ಆಚರಣೆಯಿಂದ ನಾವು ಆ ಫಲವನ್ನು ಪಡೆಯಬಹುದು ವೀಕ್ಷಕರೇ. ಈ ಸಫಲ ಏಕಾದಶಿಯು ಜನವರಿ 7ರಂದು ಮಧ್ಯರಾತ್ರಿ 12 ಗಂಟೆ 47 ನಿಮಿಷದಿಂದ ಪ್ರಾರಂಭವಾಗಿ ಜನವರಿ 8 12 ಗಂಟೆ 52 ನಿಮಿಷಕ್ಕೆ ಮುಕ್ತಾಯಗೊಳ್ಳಲಿದೆ. ಏಕಾದಶಿ ಪಾರಾಯಣವನ್ನು ಜನವರಿ 8ರಂದು ಮಾಡುವುದು ಸೂಕ್ತ ವೀಕ್ಷಕರೇ. ಬನ್ನಿ, ಈ ಸಫಲ ಏಕಾದಶಿಯನ್ನು ಯಾವ ರೀತಿಯಿಂದ ಆಚರಣೆ ಮಾಡಬೇಕು, ಇದರ ಮಹತ್ವ ಏನು, ಪ್ರತಿಯೊಂದನ್ನು ತಿಳಿದುಕೊಳ್ಳೋಣ. ಈ ದಿನ ಏಕಾದಶಿಯಂದು ವಿಷ್ಣುವಿಗೆ ಪಂಚಾಮೃತ ಅಭಿಷೇಕಾದಿಗಳನ್ನು ಮಾಡಿ, ವಿಷ್ಣುವಿಗೆ ಹಳದಿಯ ವಸ್ತ್ರಗಳನ್ನು ಸಮರ್ಪಣೆಯನ್ನು ಮಾಡಿ, ಹಳದಿಯ ಹೂಗಳಿಂದ ವಿಷ್ಣುವನ್ನು ಆರಾಧನೆಯನ್ನು ಮಾಡಿ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಈ ಮಹಾಮಂತ್ರದಿಂದ ಆದಷ್ಟು ಅರ್ಚನೆಯನ್ನು ಮಾಡಿ ಮತ್ತು ವಿಷ್ಣು ಸಹಸ್ರನಾಮಾದಿಗಳನ್ನು ಪಾರಾಯಣ ಮಾಡುವುದರಿಂದ ಅನಂತ ಪುಣ್ಯ ಫಲಗಳನ್ನು ಪಡಿತಾ ಹೋಗ್ತಾರೆ. ಯಾವ ಮನುಷ್ಯ ಪ್ರಾರಬ್ಧವನ್ನು ಅನುಭವಿಸ್ತಾ ಇರ್ತಾನೋ ಆ ಮನುಷ್ಯನ ಸಕಲ ಪ್ರಾರಬ್ಧಗಳನ್ನು ನಾಶ ಮಾಡುವಂತಹ ಏಕೈಕ ಉತ್ತಮವಾದ ವ್ರತವೆಂದರೆ ಅದು ಯಾವುದಪ್ಪ ಅಂತಂದರೆ ಈ ಸಫಲ ಏಕಾದಶಿಯ ವ್ರತ ಆಗಿದೆ. ಈ ದಿನ ಸಂಜೆ ವಿಷ್ಣುಗೆ 36 ತುಪ್ಪದ ದೀಪಗಳಿಂದ ಆರತಿಯನ್ನು ಬೆಳಗಿ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡುವುದರಿಂದ ಅನಂತ ಪುಣ್ಯ ಫಲಗಳನ್ನು ಪಡಿತಾ ಹೋಗ್ತವೆ. ಮತ್ತು ಹಾಲಿನಿಂದ ತಯಾರಿಸಿದ ಪದಾರ್ಥಗಳನ್ನು ನೈವೇದ್ಯವನ್ನು ಮಾಡುವುದರಿಂದ ಸದ್ಗತಿಯನ್ನು ಮತ್ತು ತನ್ನ ಕಾರ್ಯದಲ್ಲಿ ಸಫಲತೆಯನ್ನು ಪಡಿತಾನೆ ವೀಕ್ಷಕರೇ. ಆದ್ದರಿಂದ ಮಹಾಲಕ್ಷ್ಮಿಯ ಕೃಪೆ ಬೇಕು ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲ ಅರಿಷ್ಟಗಳೇ ಉಂಟಾಗ್ತಾ ಇದ್ದಾವೆ ಅಂತಂದರೆ ಈ ದಿನ 36 ತುಪ್ಪದ ದೀಪಗಳನ್ನು ಬೆಳಗಿ ವಿಷ್ಣು ಸಹಸ್ರನಾಮವನ್ನು ಪಾರಾಯಣವನ್ನು ಮಾಡಿ ನಿಮ್ಮ ಎಲ್ಲ ಅರಿಷ್ಟಗಳನ್ನು ದೂರ ಮಾಡಿ ಅದೃಷ್ಟದ ಮಹಾಲಕ್ಷ್ಮಿಯನ್ನು ನಿಮ್ಮ ಮನೆಗೆ ಬರಮಾಡಿಕೊಳ್ಳಿ ವೀಕ್ಷಕರೇ. ಪ್ರತಿಯೊಬ್ಬ ಮನುಷ್ಯನು ಒಂದಲ್ಲ ಒಂದು ಸಲ ನೀವುಗಳೆಲ್ಲ ಯೋಚನೆಯನ್ನು ಮಾಡಿ ಏನನ್ನು ಬಯಸ್ತಾ ಇರ್ತೀರಾ? ನಿಮ್ಮ ಜೀವನವನ್ನು ಸಫಲತೆಯನ್ನು ಮಾಡಬೇಕೆಂಬ ಮಹಾಯುದ್ಧ. ಜೀವನವೇ ಒಂದು ಯುದ್ಧ. ಅಂತ ಯುದ್ಧದಲ್ಲಿ ಪ್ರತಿ ಕ್ಷಣವೂ ನೀವು ಹೋರಾಡ್ತಾ ಇರ್ತೀರಾ ಅಲ್ವಾ ವೀಕ್ಷಕರೇ? ಕುಳಿತು ನಿಮ್ಮಲ್ಲೇ ನೀವು ಯೋಚನೆಯನ್ನು ಮಾಡಿ ನೋಡಿ. ಆ ಯುದ್ಧದಲ್ಲಿ ಕೆಲವೊಂದು ಬಾರಿ ನಾವು ಸೋತು ಹೋಗ್ತೀವಿ, ಕೆಲವೊಂದು ಬಾರಿ ಗೆಲ್ತಾ ಹೋಗ್ತೀವಿ. ಆದರೆ ಸದಾ ನಾವು ಗೆಲ್ಲಬೇಕು ಅಂತಂದರೆ ಯಾರ ಮಾರ್ಗದರ್ಶನ ಬೇಕು ಅಂತಂದರೆ ಸಾಕ್ಷಾತ್ ಭಗವಂತನ ಮಾರ್ಗದರ್ಶನವನ್ನು ಬೇಕು. ಆ ಮಾರ್ಗದರ್ಶನವನ್ನು ನಾವು ಪಡಿಬೇಕು ಅಂತಂದರೆ ಆ ದೈವದ ಮೊರೆ ಹೋಗಬೇಕಾಗತ್ತೆ.
ಆದ್ದರಿಂದ ನಾವು ಎಲ್ಲ ಸದಾ ಏನಪ್ಪ ಮಾಡಬೇಕು ಅಂತಂದರೆ ಆ ಗೋವಿಂದನ ನಾಮಸ್ಮರಣೆಯನ್ನು ಮಾಡಬೇಕು. ಅಚ್ಯುತ ಅಂತಂದರೆ ನಮ್ಮ ಚ್ಯುತಿಗಳನ್ನೆಲ್ಲ ಕಳೆಯುವಂಥವನು, ಕೇಶವ ಅಂತಂದರೆ ನಮ್ಮ ಕ್ಲೇಶಗಳನ್ನೆಲ್ಲ ಕಳೆಯುವಂಥವನು. ಆದ್ದರಿಂದ ಅಂಥ ಪರಮ ಉತ್ತಮೋತ್ತಮವಾದ ದೈವ ಪುರುಷನ ಮೊರೆಯನ್ನು ಹೋಗುವುದರಿಂದ ಮನುಷ್ಯನ ಜನ್ಮ ಸಾಫಲ್ಯತೆಯನ್ನು ಹೊಂದಿದೆ ವೀಕ್ಷಕರೇ. ಈ ಸಫಲತೆಯ ಪಡೆಯಬೇಕು ಅಂತಂದರೆ ಆ ಪರಮ ಪುರುಷೋತ್ತಮನಾದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀಮನ್ನಾರಾಯಣನ ಮೊರೆ ಹೋಗಬೇಕು. ಮತ್ತು ಈ ಸಫಲ ಏಕಾದಶಿಯ ವ್ರತ ಮಹಾತ್ಮೆಯ ಕಥೆಯನ್ನು ನಿಮಗೆ ತಿಳಿಸ್ತೀನಿ. ಯಾಕೆ ಈ ಸಫಲ ಏಕಾದಶಿ ಅಂತಂದು ಬಂತು ಅಂತಂದು ನೀವುಗಳೆಲ್ಲ ತಿಳ್ಕೋಬೋದು. ಹಿಂದೆ ಚಂಪಕ ಎಂಬ ನಗರದಲ್ಲಿ ಸತ್ಯವಂತನಾದ ಒಬ್ಬ ಸರ್ವಶ್ರೇಷ್ಠ ಮಹಾರಾಜನಿದ್ದ. ಆ ರಾಜನ ಹೆಸರು ಮಾಯಿಷ್ಮತ ಎಂಬ ರಾಜ. ಆ ರಾಜನಿಗೆ 5 ಜನ ಮಕ್ಕಳಿದ್ದರು. ಆ 5 ಜನ ಮಕ್ಕಳಲ್ಲಿ ದೊಡ್ಡವನಾದ ಲುಂಠಕ, ಮಹಾಧರ್ಮಿಷ್ಠನಾದ ಆ ರಾಜನಿಗೆ 5 ಜನ ಮಕ್ಕಳು. ಅದರೊಳಗೆ ದೊಡ್ಡವನು ಲುಂಠಕ. ಈ ಲುಂಠಕ ಬೆಳೀತಾ ಹೋದಂಗೆ ತಂದೆ ಧರ್ಮಪರಾಯಣದಲ್ಲಿ ಹಾದಿಯಲ್ಲಿ ನಡೀತಾ ಇದ್ದರೆ ಮಗ ಅಧರ್ಮದ ಹಾದಿಯಲ್ಲಿ ನಡೀತಾ ಹೋಗ್ತಾನೆ. ಯಾವ ಮನುಷ್ಯ ಏನನ್ನು ಮಾಡಬಾರದೋ ಅದನ್ನೆಲ್ಲ ಈ ರಾಜಕುಮಾರ ಮಾಡ್ತಾ ಹೋಗ್ತಾನೆ. ಇದರಿಂದ ತಂದೆಗೆ ಅತಿಯಾದ ದುಃಖ ಹೊಂದ್ತಾ ಹೋಗ್ತಾನೆ. ರಾಜ್ಯದಲ್ಲಿ ತನ್ನ ಮಗನಿಂದ ಅಪಕೀರ್ತಿಯನ್ನು ಪಡಿತಾ ಹೋಗ್ತಾನೆ. ಇಂತಹ ಲುಂಠಕನಿಂದ ಮನೋವ್ಯಾಧಿಯನ್ನೇ ತರಿಸಿಕೊಂಡು ಬಿಡ್ತಾನೆ. ನೋಡಿ, ಎಲ್ಲ ತಾನು ಮಾತ್ರ ಧರ್ಮಪರಾಯಣನಾಗಿ ಧರ್ಮಿಷ್ಠನಾಗಿ ನಡೀತಾ ಆ ನಾರಾಯಣನ ಸ್ಮರಣೆಯನ್ನು ಮಾಡ್ತಾ, ಯಾಕಪ್ಪ ನಾರಾಯಣ, ನನ್ನ ಈ ಪ್ರಾರಬ್ಧ ಇನ್ನೂ ಮುಗಿದಿಲ್ವಾ? ನನ್ನ ಮಗ ಏಕೆ ಹಿಂಗೆ ಅಧರ್ಮದ ಹಾದಿಯನ್ನು ತುಳಿತಾ ಇದ್ದಾನೆ? ಮಾಡಬಾರದ ಕರ್ಮಾದಿಗಳನ್ನು ಮಾಡ್ತಾ ಇದ್ದಾನೆ. ಎಲ್ಲ ಪಂಚ ಮಹಾಪಾತಕಗಳನ್ನೇ ಮಾಡ್ತಾ ಇದ್ದಾನೆ. ಓ ನಾರಾಯಣ, ನನ್ನ ಮಗನಿಗೆ ಸದ್ಬುದ್ಧಿಯನ್ನು ಕೊಡು. ಇಲ್ಲ, ನನ್ನ ಈ ಜನ್ಮ ಸಾಫಲ್ಯವನ್ನು ಪಡಿಲಿಕ್ಕೆ ಆಗೋದಿಲ್ಲ ಅಂತಂದು ಭಗವಂತನಲ್ಲಿ ಮೊರೆಯನ್ನು ಹೊಡಿತಾ ಆಗ್ತಾನೆ. ಕೆಲ ದಿನಗಳ ನಂತರ ಈ ಲುಂಠಕನ ಹಾವಳಿ ಎಷ್ಟು ಹೆಚ್ಚಾಗುತ್ತೆ ಅಂತಂದರೆ, ಪರರನ್ನು ಹಿಂಸಿಸೋದು, ಕೊಲೆಯನ್ನು ಮಾಡೋದು, ಯಾವುದನ್ನು ಮನುಷ್ಯ ಮಾಡಬಾರದು ಧರ್ಮ ಮಾರ್ಗದಲ್ಲಿ ಅದನ್ನೆಲ್ಲ ಮೀರಿ ಆ ಧರ್ಮ ಮಾರ್ಗಕ್ಕಿಳಿದು ಎಲ್ಲ ಕರ್ಮ ಕಾರ್ಯಗಳನ್ನು ಮಾಡ್ತಾ ಹೋಗ್ತಾನೆ. ಇದರಿಂದ ಜನತೆ ರಾಜನ ಮುಂದಿಡ್ತಾರೆ, ನಿಮ್ಮ ಮಗನಿಂದ ನಮಗಿಷ್ಟೆಲ್ಲ ಉಪದ್ರವಗಳು ಉಂಟಾಗ್ತಾ ಇದ್ದಾವೆ ಅಂತಂದಾಗ ಆಗ ರಾಜ ತನ್ನ ಮಗನಿಗೆ ಹೇಳ್ತಾರೆ. ಈ ವಿಚಾರವನ್ನು ಹೇಳಿದಾಗ ಅತಿಯಾದ ಕೋಪವನ್ನು ಹೊಂದಿ ಅವನು ರಾಜ್ಯವನ್ನೇ ಬಿಟ್ಟು ಅರಣ್ಯದ ಕಡೆಗೆ ಲುಂಠಕ ಪ್ರಯಾಣವನ್ನು ಮಾಡ್ತಾನೆ. ಕೋಪದಿಂದ ಅರಣ್ಯದಲ್ಲಿದ್ದು ಅಲ್ಲೂ ಸಹ ತನ್ನ ಕಾರ್ಯವನ್ನೇ ಮುಂದುವರಿಸ್ತಾ ಹೋಗ್ತಾನೆ. ಹೀಗೆ ಹಲವು ವರ್ಷಗಳೇ ಕಳೆದು ಹೋಗ್ಬಿಡುತ್ತೆ. ಆ ಅರಣ್ಯದಲ್ಲಿ ಪ್ರಯಾಣ, ಬೇರೆ ಬೇರೆ ಸ್ಥಳದಲ್ಲಿ ಇವನು ವಾಸ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಹೀಗೆ ದಟ್ಟ ಅರಣ್ಯದ ಮಧ್ಯದಲ್ಲಿ ಒಂದು ವಿಶಾಲವಾದ ಒಂದು ಮಹಾನ್ ಚೈತನ್ಯವುಳ್ಳ ಜಾಗಕ್ಕೆ ಬರ್ತಾನೆ. ಅಲ್ಲಿ ಒಂದು ಅಶ್ವತ್ಥದ ವೃಕ್ಷ, ಸಾವಿರಾರು ವರ್ಷಗಳಿಂದ ಬಂದಂತಹ ಅಶ್ವತ್ಥದ ವೃಕ್ಷ ಒಂದು ಆಶ್ರಮದ ಬಳಿಯಲ್ಲಿ ಇರುತ್ತೆ. ಆ ಆಶ್ರಮದ ಪ್ರತಿಯೊಬ್ಬ ಗುರುಗಳಿಂದ ಹಿಡಿದು ಸಕಲ ಪ್ರಜೆಗಳು ಅದನ್ನು ಪೂಜ್ಯ ಭಾವನೆಯಿಂದ ಪೂಜಿಸಲ್ಪಡ್ತಾ ಇರ್ತಾರೆ. ಇಂತಹ ಸ್ಥಳದಲ್ಲಿ ಲುಂಠಕ ತನ್ನ ಸ್ಥಾನವನ್ನು ಕಲ್ಪಿಸಿಕೊಳ್ತಾನೆ. ಅದರ ಬಳಿನಲ್ಲೇ ವಾಸವನ್ನು ಮಾಡ್ತಾನೆ, ಅದರ ಬಳಿಯಲ್ಲೇ ಮಲಗ್ತಾ ಇರ್ತಾನೆ. ಹೀಗೆ ಹಲವು ದಿನಗಳು ಕಳೀತಾ ಹೋದಂಗೆ ಆ ಲುಂಠಕನಿಗೆ ಒಂದು ದಿನ ಇಂತಹ ಮಾರ್ಗಶಿರ ಮಾಸದಲ್ಲಿ ಅತ್ಯಂತ ಚಳಿ, ಶೀತದ ವಾತಾವರಣ ಇರುತ್ತೆ. ಇಂತಹ ಚಳಿಗೆ ದಶಮಿಯ ದಿನ, ಮಾರ್ಗಶಿರ ಮಾಸದ ದಶಮಿಯಲ್ಲಿ ತುಂಬ ಚಳಿಯಾಗಿ ಉಂಟಾಗೋದ್ರಿಂದ ತನ್ನ ಮೇಲೆ
ಒಂದು ಬಟ್ಟೆಗಳನ್ನು ಬಿಟ್ಟರೆ ಬೇರೆ ಯಾವುದೂ ಅವನಿಗೆ ಹೊದಿಕೆಗೆ ವಸ್ತ್ರಗಳಿರಲ್ಲ. ಆ ಚಳಿಗೆ ಹೆದರಿ ಅವನು ಯಾವುದೇ ಒಬ್ಬ ಮನುಷ್ಯ ಕಷ್ಟದಲ್ಲಿದ್ದಾಗ ಯಾವುದನ್ನು ಮೊರೆ ಹೋಗ್ತಾನೆ. ಅವನು ಎಂತಹ ದುಷ್ಟನಿರಲಿ, ಎಲ್ಲದೂ ಇರಲಿ, ಆ ಭಗವಂತನ ಮೊರೆಗೆ ಹೋಗೇ ಹೋಗ್ತಾನೆ. ಎಲ್ಲಿ ತನ್ನ ಸಾಮರ್ಥ್ಯ ಮುಗಿಯಿತೋ ಆಗ ಭಗವಂತನ ಮೊರೆ ಹೋಗ್ತಾನೆ. ಹಾಗೆ ಚಳಿಗೆ ತಾಳಲಿಕ್ಕಾಗದಲೇ ತನ್ನ ಮನೆಯಲ್ಲಿ ಸದಾ ಅವರ ತಂದೆ ನಾರಾಯಣನ ನಾಮಸ್ಮರಣೆಯನ್ನು ಮಾಡ್ತಾ ಇರ್ತಾರೆ. ನೋಡಿ ಎಂತಹ ವಿಚಿತ್ರ. ಆ ನೆನಪುಗಳನ್ನು ತೆಗೆದುಕೊಂಡು ಅವನು ದಶಮಿಯಿಂದ ರಾತ್ರಿಯಿಂದ ನಾರಾಯಣ ಅಪ್ಪ ಚಳಿ ತಡಿಲಿಕ್ಕಾಗ್ತಾ ಇಲ್ಲ ಅಂದರೆ ಇವನು ಭಕ್ತಿಯಿಂದ ಹೇಳ್ತಾ ಇಲ್ಲ, ಲುಂಟಕ ಭಕ್ತಿಯಿಂದ ಹೇಳ್ತಾ ಇಲ್ಲ, ಆದರೆ ತನ್ನ ಬಾಯಿಂದ ಬಂದ್ಬಿಡ್ತು ನಾರಾಯಣ ಹಬ್ಬ, ಇಂತಹ ಚಳಿ ಯಾವುದೂ ಕಾಣಲಿದ್ದಂತಹ ಚಳಿ ಇಂದು ನನಗೆ ಆವರಿಸ್ಬಿಡುತ್ತಲ್ಲ ಅಂತಂದು ಆ ದಿನ ನಿದ್ರೆನೇ ಮಾಡಲಿಕ್ಕಾಗೋದಿಲ್ಲ. ಹೀಗೆ ಅವನು ಕಾಲವನ್ನು ಕಳೀತಾ ನಸುಕಿನ ಜಾವ ಬ್ರಾಹ್ಮಿ ಮುಹೂರ್ತ ಬರುತ್ತೆ, ನಂತರ ಸೂರ್ಯೋದಯ ಆಗುತ್ತೆ. ಸೂರ್ಯೋದಯ ಆದ ನಂತರ ಸ್ವಲ್ಪ ಸೂರ್ಯನ ಕಿರಣಗಳು ಬೀಳೋದ್ರಿಂದ ಇವನು ಆಗ ನಿದ್ದೆಗೆ ಹೋಗ್ತಾನೆ. ಆ ಅಶ್ವತ್ಥ ಮರದ ಬುಡದಲ್ಲಿ ನಿದ್ದೆಗೆ ಜಾರ್ತಾನೆ. ಹೀಗೆ ಜಾರಿದ ಲುಂಡಕ ಆ ಫರಾನ್ನ ಮುಗಿದು ಇನ್ನೇನು ಸಂಜೆಯ ವೇಳೆ ಆಗಬೇಕಾದ್ರೆ ಮೈದಣೆ ವಾರಿಸಿಕೊಂಡು ಆಗ ಹೊಟ್ಟೆಯ ಹಸಿವು ಆಗುತ್ತೆ ಅವನಿಗೆ. ಆ ಲುಂಟಕನಿಗೆ ಹೊಟ್ಟೆಯ ಹಸಿವು ಆಗೋದ್ರಿಂದ ಆಗ ಎದ್ದು ಆಹಾರಾದಿಗಳನ್ನು ಹುಡುಕ್ಲಿಕ್ಕೆ ಹೋಗ್ತಾನೆ. ಆಗ ಸಮಯ ಸೂರ್ಯ ಅಸ್ತ ಆಗಲಿಕ್ಕೆ ಪ್ರಾರಂಭ ಆಗಿರುತ್ತೆ. ಸೂರ್ಯಾಸ್ತದ ಸಮಯ ಆಗಿದ್ದರಿಂದ ಆಗ ಗಾಢ ಮಂಜು ಬೀಳಲಿಕ್ಕೆ ಪ್ರಾರಂಭ ಆಗಿರುತ್ತೆ, ಕತ್ತಲೆಯು ಪ್ರಾರಂಭ ಆಗಿರುತ್ತೆ. ಆಗ ಕೆಲವೊಂದು ಫಲಗಳನ್ನು ಆಯಾಸದಿಂದ ಎತ್ಕೊಂಡು ಬರ್ತಾನೆ. ಬಂದು ಆ ಅಶ್ವತ್ಥದ ವೃಕ್ಷದ ಬುಡದಲ್ಲಿ ಇಡ್ತಾನೆ. ಅಪ್ಪ ನಾರಾಯಣ, ಇಂದು ನನ್ನ ಮೈಕೈಯೆಲ್ಲ ತುಂಬ ದಣಿವಾಗ್ತಾ ಇದೆ, ಒಂದು ಕಿಂಚಿತ್ತು ನೀರೂ ಕುಡಿಲಿಲ್ಲ, ಇಂದು ಹೊಟ್ಟೆನೂ ಸಹಿತನು ತುಂಬಲಿಕ್ಕೆ ಆಗಲಿಲ್ಲ, ನನಗೆ ಆಹಾರನೇ ಸಿಗಲಿಲ್ಲಲ್ಲಪ್ಪ ನಾರಾಯಣ ಅಂತಂದು ಭಕ್ತಿಯಿಂದ ಇಲ್ಲ ಆ ನಾರಾಯಣ ನಾರಾಯಣ ಅಂತಲೇ ಅಂತ ಇದ್ದಾನೆ ಅವನು ಆ ಏಕಾದಶಿಯ ದಿನ. ಅಂದು ಆ ಬುಡದಲ್ಲಿಟ್ಟು ಆಗ ಕತ್ತಲನ್ನು ಮತ್ತು ಚಳಿಯನ್ನು ನೋಡಿ ಹೇಳ್ತಾನೆ, ಅಪ್ಪ ನಾರಾಯಣ, ನನ್ನಿಂದ ಈ ಹಣ್ಣುಗಳನ್ನು ತಿಳಿದು ಇಂದು ನನಗೆ ಸುಸ್ತಾಗ್ತಾ ಇದೆ, ತಿನ್ಲಿಕ್ಕಂತೂ ಸಾಮರ್ಥ್ಯ ಆಗ್ತಾ ಇಲ್ಲಪ್ಪ ಅಂತಂದು ಆ ಬುಡದಲ್ಲಿಟ್ಟು ನಿನಗೆ ಸಮರ್ಪಿತವಾಗಲು ನಾರಾಯಣ ಅಂತ ಆ ಭಕ್ತಿಯಿಂದ ನೋಡಿ. ಅದಕ್ಕೋಸ್ಕರನೇ ಭಗವಂತನ ಸ್ಮರಣೆ ನಾವು ಭಕ್ತಿಯಿಂದನಾದರೂ ಮಾಡಲಿ. ಶ್ರದ್ಧೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನು ಕಂಠದಿಂದ ನಾರಾಯಣ ಅಂತಂದರೆ ಬಂದರೆ ಸಾಕಂತೆ ಸಕಲ ಪ್ರಾರಬ್ಧವನ್ನು ಕಳೆದು ಬಿಡುವಂತಹ ಕರುಣಾಮಯಿ ಅವನು, ಮಾತೃ ಹೃದಯಿ. ಅಂತಹ ನಾರಾಯಣ ಸಂತುಷ್ಟನಾಗ್ತಾನೆ. ಕಾರಣ ಏಕಾದಶಿಯ ವ್ರತವನ್ನು ಅವನು ತಿಳಿದನೋ ಅದು ಅಶ್ವತ್ಥ ಮರದ ಬುಡದಲ್ಲಿ ಅಂದರೆ ಸಮೀಪದಲ್ಲಿ ಅವನು ಆಚರಿಸಿದ್ದಾನೆ. ಇಷ್ಟೂ ದಿನವೂ ಸಹಿತನು ಆ ಮರದ ನೆರಳಿನಲ್ಲೇ ತನ್ನ ಜೀವನವನ್ನು ಮಾಡಿದ್ರಿಂದ ಅವನ ಪ್ರಾರಬ್ಧವೆಲ್ಲ ಕಳೆದು ಹೋಗಿಬಿಡುತ್ತೆ. ಲಕ್ಷ್ಮೀನಾರಾಯಣರು ತೃಪ್ತರಾಗ್ತಾರೆ ಮತ್ತು ಮರುದಿನ ಬೆಳಗ್ಗೆ ಎದ್ದು ದ್ವಾದಶಿ ಪ್ರಾರಂಭ ಆಗಿರುತ್ತೆ. ಆ ಸಮಯದಲ್ಲಿ ಆ ಹಣ್ಣುಗಳನ್ನು ತಿಂತಾ ಇದ್ದಾಗ ಒಂದು ಅಶರೀರವಾಣಿ ಉಂಟಾಗುತ್ತೆ. ಅದು ಎಲ್ಲಿಂದ, ಯಾರ ಪ್ರೇರಣೆಯಿಂದ ಯೋಚನೆಯನ್ನು ಮಾಡಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀಮನ್ನಾರಾಯಣನ ಅನುಗ್ರಹದಿಂದ ಆಕಾಶವಾಣಿ ಕೇಳಿ ಬರುತ್ತೆ, ಏ ಲುಂಟಕ, ನಿನಗಿದ್ದ ಪ್ರಾರಬ್ಧ ಕರ್ಮವೆಲ್ಲ ಇಂದಿಗೆ ಮುಗೀತು, ನಿನ್ನ ಪಾಪಗಳೆಲ್ಲವೂ ದೂರವಾದವು, ನಿನ್ನ ಜನ್ಮ ಸಾಫಲ್ಯವನ್ನು ಹೊಂದಿದೆ. ಆದ್ದರಿಂದ ಈಗ ನಿನ್ನ ರಾಜ್ಯಕ್ಕೆ ಹಿಂತಿರುಗಿ ನಿನ್ನ ತಂದೆಯ ಬಳಿಗೆ ಹೋಗು, ನಿನ್ನ ತಂದೆಯ ಅಧಿಕಾರವನ್ನು ಸ್ವೀಕಾರವನ್ನು ಮಾಡು ಅಂತಂದು
ಆಕಾಶವಾಣಿ ಶ್ರೀಮನ್ನಾರಾಯಣನ ಅನುಗ್ರಹದಿಂದ ಉಂಟಾಗುತ್ತೆ. ಆಗ ಲುಂಟಕ ಪ್ರಾಯಶ್ಚಿತ್ತನ್ನುವಂತಾನೆ. ತಾನು ಮಾಡಿದ ಸಕಲ ಎಲ್ಲ ಅಧರ್ಮದ ಕಾರ್ಯಗಳನ್ನು, ಕುಕೃತ್ಯಗಳನ್ನು ನೆನೆಸಿಕೊಂಡು ತನ್ನ ಮನಸ್ಸಿನಲ್ಲೇ ಪ್ರಾಯಶ್ಚಿತ್ತವನ್ನು ಪಡ್ತಾನೆ. ಎಂತಹ ದುಷ್ಟನಾದೆ ನಾನು, ನನ್ನ ಸಹೋದರರು ಮತ್ತು ನನ್ನ ತಂದೆ ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ರೂ ನಾನು ಇಂತಹ ಅಧರ್ಮದಿಂದ ಅವರಿಗೆಲ್ಲ ನೋವನ್ನು ಕೊಟ್ಟುಬಿಟ್ಟೆ. ನನ್ನ ಜನ್ಮ ಎಂತಹ ಕ್ರೂರ ಅಂತಂದು ತನಗೆ ತಾನೇ ಪ್ರಾಯಶ್ಚಿತ್ತವನ್ನು ಪಡುತ್ತಾನೆ. ಆದರೆ ಭಗವಂತ ಎಷ್ಟು ದಯಾಮಯಿ, ನನ್ನ ತಂದೆಯ ಸುಕೃತ ಪುಣ್ಯದಿಂದ ನನಗೆ ಇಂದು ಎಲ್ಲ ಕರ್ಮಫಲಗಳಿಂದ ಮುಕ್ತಿ ದೊರೆಯಿತು ಅಂತಹ ಆಗ ಮನನೊಂದನೆ ಒಂದು ಆ ಅಶ್ವತ್ಥ ವೃಕ್ಷಕ್ಕೆ ಲಕ್ಷ್ಮೀನಾರಾಯಣರು ನೆಲೆಸಿದ್ದಾರೆ ಅಂತಂದು ಭಕ್ತಿಪೂರ್ವಕವಾಗಿ ಪೂಜೆಯನ್ನು ಸಲ್ಲಿಸ್ತಾನೆ. ಇದರಿಂದ ನಮಗೇನು ಅರ್ಥ ಆಗುತ್ತೆ ಅಂತಂದರೆ, ಪ್ರಾಯಶ್ಚಿತ್ತಕ್ಕಿಂತ ದೊಡ್ಡ ಪೂಜೆ ನಮಗಿಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ಸಹಿತನು ಯಾರು ತಾನು ಮಾಡಿದ್ದ ಕರ್ಮಕ್ಕೆ ಪ್ರಾಯಶ್ಚಿತ್ತವನ್ನು ಪಟ್ಟು ಭಗವಂತನಿಗೆ ಶರಣಾಗ್ತರೋ ಅಂತಹ ಜನ್ಮ ಸಾಫಲ್ಯವನ್ನು ಹೊಂದುತ್ತಾರೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಇಂತಹ ಲುಂಟಕ ಮತ್ತೆ ತನ್ನ ಚಂಪಕ ನಗರಕ್ಕೆ ಬಂದು ತನ್ನ ತಂದೆಯ ಬಳಿಯಲ್ಲಿ ಕ್ಷಮಾಪಣೆಯನ್ನು ಕೇಳ್ತಾನೆ. ತಂದೆ ಹರ್ಷೋನ್ಮತ್ತನಾಗಿ ತನ್ನ ರಾಜ್ಯದ ಭಾರವನ್ನು ವಹಿಸಿಕೊಟ್ಟು ಅವನಿಗೆ ರಾಜ್ಯದ ಪಟ್ಟಾಧಿಕಾರವನ್ನು ಮಾಡ್ತಾನೆ. ನಂತರ ಅವನಿಗೆ ವಿವಾಹವೂ ಆಗುತ್ತೆ. ವಿವಾಹ ಆಗಿ ಸದ್ಗುಣ ಸುಪುತ್ರನು ಜನ್ಮವನ್ನು ತಾಳುತ್ತಾನೆ. ಮತ್ತೆ ಆ ಲುಂಟಕ ಯೋಚನೆಯನ್ನು ಮಾಡ್ತಾನೆ, ಇದೆಲ್ಲವೂ ಸಾಕ್ಷಾತ್ ಭಗವಂತ ವಿಷ್ಣುವಿನ ಅನುಗ್ರಹ. ಆದ್ದರಿಂದ ನನ್ನ ಮಗನಿಗೆ ಈ ರಾಜ್ಯದ ಅಧಿಕಾರವನ್ನು ವಹಿಸಿಕೊಟ್ಟು ನಾನು ಶ್ರೀಕೃಷ್ಣನ ಸೇವೆಗೆ ಹೋಗಬೇಕು ಅಂತಂದು ಮನೋ ಇಚ್ಛೆಯನ್ನು ಮಾಡಿಕೊಂಡು ತನ್ನ ಮಗನಿಗೆ ರಾಜ್ಯಾಧಿಕಾರವನ್ನು ವಹಿಸಿ ತಾನು ಆಶ್ರಮದ ಕಡೆಗೆ ನಡೀತಾನೆ. ಮತ್ತು ತನ್ನ ಜೀವನವೆಲ್ಲ ವಿಷ್ಣುವಿನ ಸೇವೆಗೆ ಮುಡುಪಾಗಿಟ್ಟು ಅಂತ್ಯದಲ್ಲಿ ಸಾಕ್ಷಾತ್ ವೈಕುಂಠ ಲೋಕವನ್ನು ಪಡಿತಾನೆ, ವಿಷ್ಣು ಸಾಯುಜ್ಯವನ್ನು ಪಡಿತಾನೆ. ಎಂತಹ ಮಹಾತ್ಮೆ ಈ ಸಫಲ ಏಕಾದಶಿಯನ್ನು. ನಮಗೆ ಎಂತಹ ಪ್ರಾರಬ್ಧ ಕರ್ಮಗಳಿರಲಿ, ಅಂತಹ ಪ್ರಾರಬ್ಧ ಕರ್ಮವನ್ನು ಸಾಕ್ಷಾತ್ ವಿಷ್ಣುವಿನ ಅನುಗ್ರಹ ಬಿತ್ತಂದರೆ ಸಾಕು, ಆ ಲಕ್ಷ್ಮೀನಾರಾಯಣನ ಕೃಪೆ ಬಿತ್ತಂದರೆ ಸಾಕು. ನಮ್ಮ ಎಲ್ಲ ಪ್ರಾರಬ್ಧ ಕರ್ಮಗಳೂ ಸಹ ಕರ್ಪೂರದ ಗಿರಿ ಹಾಗೆ ಆ ಕರ್ಪೂರವು ಒತ್ತಿಕೊಂಡಾಗ ಹೇಗೆ ಕರ್ಪೂರ ಜ್ಯೋತಿಯಲ್ಲಿ ಶೇಷದಲ್ಲಿ ಯಾವುದೂ ಸಹ ಉಳಿಯುವುದಿಲ್ಲ, ಅಂತಹ ಭಗವಂತ ಕೃಪೆಯನ್ನು ನಮಗೆ ಮಾಡ್ತಾನೆ. ಆದ್ದರಿಂದ ಸಕಲ ಭಕ್ತಾದಿಗಳು ವೀಕ್ಷಕರು ಸಹ ಶ್ರದ್ಧಾ ಭಕ್ತಿಯಿಂದ ಇಂದು ಸಫಲ ಏಕಾದಶಿಯನ್ನು ಆಚರಿಸುವುದರಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಸಹ ಭಗವಂತ ಅನುಗ್ರಹ ಮಾಡ್ತಾನೆ. ನೋಡಿ, ಸಾಕ್ಷಾತ್ ಭಗವಂತನೂ ಸಹ ಪ್ರಾರಬ್ಧ ಚಕ್ರದಲ್ಲಿದ್ರೂ ಸಹ ತನ್ನ ಭಕ್ತರಿಗೋಸ್ಕರ ಅನುಗ್ರಹವನ್ನು ವರವನ್ನು ನೀಡಿದ ಮಹಾಸುದಿನವೇ ಈ ಸಫಲ ಏಕಾದಶಿ. ಆದ್ದರಿಂದ ನಾವು ಅನನ್ಯವಾಗಿ ಅವನ ರಕ್ಷಣೆಯನ್ನು ಕೇಳೋಣ. ಅವನು ರಕ್ಷಣೆಯನ್ನು ನೀಡಬೇಕು. ಅವನ ರಕ್ಷಣೆ ಇದೆಯಲ್ಲ ನಮ್ಮನ್ನು ಅಷ್ಟು ಜಾಗೃತವನ್ನು ಗೊಳಿಸುತ್ತೆ. ಅಂತಹ ಉತ್ತಮೋತ್ತಮವಾದ ಪರಮ ಪುರುಷನಲ್ಲಿ ನಾವು ಎಲ್ಲ ಎಂದು ಸಫಲ ಏಕಾದಶಿಯನ್ನು ಮಾಡೋಣ. ಇಡೀ ಲೋಕಕ್ಕೆ, ಇಡೀ ಸಕಲ ಜೀವಿಗಳಿಗೂ ಪರಮ ಮಂಗಳವನ್ನು ಉಂಟು ಮಾಡಲಿ ಅಂತಂದು ಭಗವನ್ ಶ್ರೀ ಲಕ್ಷ್ಮೀನಾರಾಯಣರ ಚರಣಾರವಿಂದಗಳಲ್ಲಿ ಶರಣ ಹೋಗೋಣ ಅಂತಂದು ಪ್ರಾರ್ಥನೆಯನ್ನು ಮಾಡುತ್ತಾ, ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು, ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ಲಕ್ಷ್ಮೀನಾರಾಯಣರು ಸಹ ಇಂದು ನಿಮ್ಮೆಲ್ಲರಿಗೂ ಸಹ ವಿಶೇಷವಾದ ಅನುಗ್ರಹವನ್ನು ನೀಡಲಿ. ಸಕಲ ಲೋಕಗಳಿಗೂ ಪರಮ ಮಂಗಳವನ್ನು ಉಂಟು ಮಾಡಲಿ. ನಿಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರಲಿ ಅಂತಂದು ಆಶೀರ್ವಾದವನ್ನು ಮಾಡುತ್ತಾ, ಓಂ ನಮಃ ಶಿವಾಯ.